ನೀನು ಬೇಜಾರು ಮಾಡ್ಕೊಂಬೇಡ ಆಯ್ತಾ. ಹ್ಞೂ ನಮ್ಮ ಅಣ್ಣನ ನಮ್ಮ ಅತ್ತಿಗೆನ ಕರ್ಕೊಂಬಂದು ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಆಯ್ತಾ. ಲೇ ರೇಣುಕಿ, ಅಲ್ಲಿ ಏನೇ ಮಾಡ್ತಾ ಇದೀಯಾ? ಏ ಜನಕಿ, ಬಾರಲ್ಲಿ ಬಿರಿನಾ, ಏನು ಮಾಡ್ತಾ ಇದ್ದೀರ ಇಲ್ಲಿ? ಹ್ಞೂ ಹ್ಞೂ ನಾನು ಇವಳಿಕ ತಾಳಿ ಕಟ್ಬಿಟ್ಟಿದ್ದೀನಿ. ಅಯ್ಯೋ, ಏನ ಎಂತ ಕೆಲಸ ಮಾಡ್ಬಿಟ್ಟಕ್ಕೆ ಹೋದಂಡ? ತಾಳಿ ಎಲ್ಲಿಂದ? ದೇವ್ರ ಮೇಲಿಂದ ತಾಳಿ ಅವರ ಕೊಟ್ಟಿದ್ದು, ಕೊಟ್ಟು ಅಂತ. ಯಾರ ಕೊಟ್ಟಿದ್ದು ಕೋದಂಡ? ಆಗ ಅಯ್ಯಜ್ಜಿ ಇನ್ನು ಭಯ ಅಮ್ಮನು. ನೋಡಮ್ಮ, ನೋಡು ಎಂಥ ಕೆಲಸ ಮಾಡೋರು ನೋಡು. ನನ್ನ ಮಗನಿಗೆ ಏನೂ ತಿಳಿಯಲ್ಲ ಅಂತ ನಿನ್ನ ಮಗಳಿಗೆ ಆ ತಾಳಿ ಕಟ್ಸಕ್ಕೆ ಹೋಗೋರೆ ಅವ್ನು ಬಂದು ಈ ಹುಡುಗಿ ಕಟ್ಟವನೆ. ನೋಡ್ದೇನೆ ಜಾನಕಿ, ಎಂಥ ಕೆಲಸ ಮಾಡೋರು ಇರುವ. ನಮ್ಮೂರು ಮಾರಮ್ಮನ ದೇವಸ್ಥಾನದಾಗ ತಾಳಿ ಯಾರು ಎತ್ಕೊಂಬಂದಾರ? ನನ್ನ ಮಗನೇ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಣ. ಅಲ್ಲ, ದೇವಸ್ಥಾನದಾಗಿನ ತಾಳಿ ಹೆಂಗೆ ಬಂತು? ಹಾಂ, ಬೀಗ ಅವನ ಹತ್ರನೇ ಇರ್ತದಲ್ಲ, ಇವ್ರಂಗೆ ಎತ್ಕೊಂಬಂದ್ರು? ಓ, ಹಂಗಾದ್ರೆ ನಮ್ಮನೆ ಸುಪ್ಪನಾತಿದ್ದು ಈ ಕೆಲಸ. ಇವನ ಕೈಲಿ ನನ್ನ ಮಗಳಿಗೆ ತಾಳಿ ಕಟ್ಸ್ಬೇಕು ಅಂತ ಮಾರಮ್ಮನ ಕತ್ತಾಗಿನ ತಾಳಿ ಕಿತ್ಕೊಂಬಂದವಳೆ ಸೂರಪ್ಪನಕ್ಕೆ. ಓ, ಹಾಗಾದ್ರೆ ನಿನ್ನ ಮಗನೇ ನಾ ದೇವಸ್ಥಾನಕ್ಕೆ ಪೂಜೆ ಮಾಡೋದು? ಹ್ಞೂ, ನನ್ನ ಮಗನೇ ದೇವಸ್ಥಾನಕ್ಕೆ ಪೂಜೆ ಮಾಡೋದು. ತಾಳಿ ಇವಳೇ ಎತ್ಕೊಂಬಂದಿರೋದು. ಅವರಪ್ಪನು ಹೆಣ್ಮಗು ಅದೇ, ಹೆಣ್ಮಗುಕ ಮದುವೆ ಆಗೋರ್ಗೂ ನಿಮಗೆಲ್ಲ ಭಾಗ ಕೊಡಲ್ಲ ಅಂತ ಹೇಳಿದ್ನು. ಅದಕ್ಕೆ ಈ ಸುಪ್ನಾತಿ ಈ ಕೆಲಸ ಮಾಡಿರೋದು. ನೋಡ್ದಾ ಎಂಥ ಕೆಲಸ? ಹಾಂ, ಉಪ್ಪು ತಿನ್ನ ಮೇಲೆ ನೀರು ಕುಡಿಯಬೇಕು. ನೋಡಮ್ಮ, ನಾವು ಆವಾಗ ಹೇಳಿದ್ರಲ್ಲ, ನಿಂಗೆ 5 ಮೂಟೆ ಭತ್ತ, 5 ಮೂಟೆ ಇದು ರಾಗಿ ಎಲ್ಲ ಕೊಡ್ತೀರಿ ದುಡ್ಡು ಅಂತ. ನಿನ್ನ ಮಗನ ಕೈಲಿ ನೈಸ್ ಮಾಡಿ ಆ ತಾಳಿ ಕಿತ್ತಿಸ್ಕಮ್ಮ. ಆಯ್ತಮ್ಮ, ಆಯಿತು, ನಾನು ಓದ್ತೀನಿ. ಈಸ್ಕಪ್ಪ ತಾಳಿ, ಈಸ್ಕ. ಆ ದೇವಸ್ಥಾನದಾಗ ಇಟ್ಬಿಟ್ಟ ನಾವು ಹೋಗೋಣ. ಅವಳಿಗೆ ಮದುವೆಕ ನಾವು ಹೊಸ ತಾಳಿ ತಕೊಳ್ಳೋಣ. ಲೇ ರೇಣುಕಿ, ಏನೇ ಮಾಡ್ತಾ ಇದ್ದೆ ನೀನು? ಏನು ಮಾಡ್ತಾ ಇದೀಯ ಅಂತಂದ್ರೆ ಅವ್ರು ಹೇಳ್ತಾವ್ರಲ್ಲ ತಾಳಿ ತೆಗಿಸ್ಬಿಡು ಅಂತ, ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ತಾಳಿ ತೆಗಿಸ್ಬಿಟ್ಟು ನನ್ನ ಮಗನ ಕರ್ಕೊಂಡು ನಾನು ನಮ್ಮೂರು ಹೊರಟೋತೀನಿ. ಏನಿದು ಇಷ್ಟೊಂದು ಜನ ಅವರು ನಮ್ಮ ಮನೆ ಹತ್ರ? ಏನೋ ನಮ್ಮ ಚಿಕ್ಕತ್ತೆ ಬಂದವಳೆ. ತೆಗಿಯಪ್ಪ ತಾಳಿ, ತೆಗಿ ತಾಳಿ. ಕೋದಂಡ, ತೆಗಿಬೇಡ ತಾಳಿ. ಲೈ ತೆಗಿಯ ನೀನು ತಾಳಿ ತೆಗಿಯೋ. ಲೈ ರೇಣುಕಿ, ಹೋಗೈತೆ ಮಾರಮ್ಮನ ತಾಳಿ ಅವಳು ಕತ್ತಿಗೆ ಬಿದ್ದದೆ. ಅವಳು ಹಣೆ ಬರ್ದಾಗ ಇವನೇ ಗಂಡಾಗ್ಬೇಕಂತಿತ್ತ ಏನೋ. ತೆಗಿಸ್ಬೇಡ ತಾಳಿ. ಲೈ ತೆಗಿಯ ತಾಳಿ ತೆಗಿಯ. ಏನು ನಡೀತಾ ಇದಿಲ್ಲಿ? ಏನು ಚಿಕ್ಕತ್ತೆ ಇದಲ್ಲ? ಅತ್ತೆ, ಏನತ್ತೆ ಅದು? ಶಿವಪ್ಪ, ಇದ್ಯಾಕೆ ತಾಳಿ ಕಿತ್ತವನೆ? ತೆಗಿ ಕೈ. ಹ್ಞೂ, ಅವಳು ನನ್ನ ಹೆಂಡತಿ. ನಾನು ನಮ್ಮ ಅಣ್ಣನ ನಮ್ಮ ಅತ್ತಿಗೆನ ಕರ್ಕೊಂಬಂದು ಆಮೇಲೆ ತಾಳಿ ಕಟ್ತೀನಿ. ಇವಾಗ ಹೇಳವಳು ನಮ್ಮ ಅಮ್ಮನ ತಾಳಿ ತೆಗ್ದಾಕ್ಬಿಡು ಅಂತ, ಅದಕ್ಕೆ ತೆಗ್ದಾಕ್ತಾ ಇದ್ದೀನಿ. ನಡಿ ಹಿಂದಕ್ಕೆ, ನಡಿ ಒಂದು ನಿಮಿಷ ಹಿಂದಕ್ಕೆ ನಡಿ ಹಿಂದಕ್ಕೆ. ಏನು ಚಿಕ್ಕತ್ತೆ? ನಮ್ಮ ಮನೆಗಿನ ಸುಪ್ನಾತಿ ಮಾರಮ್ಮನ ದೇವಸ್ಥಾನದಾಗಿಂದು ತಾಳಿ ತಗೊಂಬಂದು ಇವನ ಕೈಲಿ ಕೊಟ್ಲಂತಪ್ಪ, ನನ್ನ ಮಗಳು ಕೋಮ್ಲ ಕಟ್ಟು ಅಂತ. ಇವನ ಕೈ ಏನೂ ತಿಳಿಯಲ್ಲ. ಇವನು ಬಂದು ನಿನ್ನ ಮಗಳು ಭಾಗ್ಯ ಕತ್ತಕ್ಕೆ ತಾಳಿ ಕಟ್ಟವನೆ. ಯಾರೋ ಶಾರದಮ್ಮನ? ಹ್ಞೂ, ಶಾರದಮ್ಮನೆ. ಯಾರೋ ನಿನ್ನ ಕೈಲಿ ತಾಳಿ ಕೊಟ್ಟಿದ್ದು? ಅಲ್ಲಿ ನಿಂತ್ಕೊಂಡವಳಲ್ಲ ಅಜ್ಜಿ, ಅಜ್ಜಿ ಕೊಟ್ಟಿದ್ದು. ಕೋಮಲಕ್ಕ ಕಟ್ಟು ಅಂತ. ಕೋಮಲನು ನಾನು ಬಾಲ ಆಟ ಆಡ್ತಾ ಇದ್ರೆ ಅವಾಗ ಬಂದು ಇನ್ನೊಬ್ಬ ಅಮ್ಮನು ಹೇಳಿದ್ಲು, ಕಟ್ಟು ತಾಳಿ ಬರ್ತೀನಿ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋದ್ಲು. ಆಮೇಲೆ ಬಂದು ಕೊಟ್ಲು ನಂಕ. ಇವಾಗ ಅದಕ್ಕೆ ತೆಗ್ದಾಕ್ತಾ ಇದ್ದೀನಿ ನಾನು. ಹಂಗಾದ್ರೆ ಈ ತಾಳಿ ನಮ್ಮೂರು ಮಾರಮ್ಮನ ದೇವಸ್ಥಾನದಿದ್ದು, ಮಾರಮ್ಮನ ಮೇಲಿದ್ದ ತಾಳಿ ಇದು. ಹೂನಪ್ಪ. ತೆಗಿ ತಾಳಿ, ತೆಗ್ದಾಕುವ, ತೆಗಿಯ. ಯಾಕೆ ತೆಗಿಬೇಕತ್ತೆ ತಾಳಿ? ತೆಗಿ ಕುಡ್ದು. ಯಾರು ಮಾಡಿರೋದು ಈ ತಪ್ಪು? ನೋಡತ್ತೆ, ಏನಾಯ್ತು ಅದು ನಿಜ ನನ್ನ ಹತ್ರ ಬೊಬಲ್ದೋ ಸರಿ. ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮಾತಾಡತ್ತೆ. ಅಪ್ಪ, ನಂದೇನು ತಪ್ಪಿಲ್ಲಪ್ಪ. ಅವಳೆ ಶಾರ್ತಿ ನನ್ನ ಪಾಡಕ್ಕೆ ನಾನು ಒಳಗಿದ್ನಿ. ನನ್ನನ್ನು ಕೂಗಿದ್ಲು ಏನೇ ಅಂತನ್ನಿ. ಈಗ ಮಾರಮ್ಮಂದು ಕತ್ತಾಗಿದ್ದು ತಾಳಿ ಬಿಚ್ಕೊಂಬಂದಿದ್ದೀನಿ. ಕೋಮ್ಲಿಕ್ಕೂ ಆ ಪೆದ್ನಕ ಮದುವೆ ಮಾಡಿಸ್ಬಿಡೋಣ, ಮದುವೆ ಆಗ್ಬಿಟ್ರೆ ನಮ್ಮ ಮಾವ ನಮ್ಗೆ ಭಾಗ ಕೊಡ್ತಾನೆ ಅಂತ ಹೇಳಿದ್ಲು. ನಾನು ಅಲ್ಗೂ ಹೇಳಿದ್ನಿ ಬರಲ್ಲೇ ಅಂತ. ಇಲ್ಲ ಬಾ ನೀನು ಅಂತ ಬಲವಂತವಾಗಿ ನನ್ನ ಕರ್ಕೊಂಡು ಹೋದ್ಲು. ಈ ಹುಡುಗನು ರಾಚಗಟ್ಟೆ ಹತ್ರ ಇದ್ನು. ಈ ಹುಡುಗನ ಕೈಲಿ ಕೊಟ್ಟು ತಾಳಿ ಕಟ್ಟು ಕೋಮ್ಲ ಕತ್ಕ ಅಂತ. ಇವನು ಕೋಮ್ಲ ಕತ್ತಕ್ಕೆ ಕಟ್ಟಿದ್ರೆ ಭಾಗ್ಯ ಕತ್ತಕ್ಕೆ ಕಟ್ಬಿಟ್ಟವನೆ. ಇಷ್ಟೇ ಅಪ್ಪ ನಡೆದಿದ್ದು. ನನಗೆ ಇದಕ್ಕೆ ಏನೂ ಸಂಬಂಧ ಇಲ್ಲಪ್ಪ. ನಾನು ಅವಳ ಜೊತೆಗಿದ್ನಿ ಅಷ್ಟೇ. ಅವಳೇ ಮಾಡಿದ್ದೆ ಎಲ್ಲ ಕೆಲಸನೂ. ಶಾರ್ತಿಯೇ ನೋಡ್ದಾ, ಭಗವಂತ ನನ್ನ ಕಣ್ಣು ಮುಚ್ಕೊಂಡಿರ್ತಾನ.
ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದೇ ಆಗೋದು. ಅವಳು ಬಂದು ಹೇಳಿದ್ಲಲ್ಲ, ವಯಸ್ಸಾಗೋದಲ್ಲ, ಬುದ್ಧಿ ಹೇಳ್ಬೇಕು ತಾನೆ ಶಿವಪ್ಪ. ಹಿಂಗೆಲ್ಲ ಮಾಡ್ಕೊಡ್ದಮ್ಮ ತಪ್ಪಮ್ಮ ಅಂತ ಬುದ್ಧಿ ಹೇಳ್ಬೇಕು ತಾನೆ. ಹಾಂ ನೋಡಪ್ಪ ಶಿವಪ್ಪ, ಒಂದಷ್ಟು ದುಡ್ಡು ದವಸ ಧಾನ್ಯ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಬಿಡೋಣ. ಕತ್ತಾಗಿರೋ ತಾಳಿ ತೆಗೆಸ್ಬಿಡಪ್ಪ ಶಿವಪ್ಪ. ನಿನಗೆ ಪುಣ್ಯ ಬರ್ತದಪ್ಪ. ಮಗುನ ಎಲ್ಲನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಸೋಣ. ನೋಡತ್ತೆ, ಆಗಿದ್ದಾಗೋಗೈತೆ. ಅದು ಮಾರಮ್ಮನ ಊರ ದೇವತೆ, ಅಮ್ಮನು ಗ್ರಾಮ ದೇವತೆ. ಆ ಅಮ್ಮನ ಕತ್ತಾಗಿನ ತಾಳಿ ನನ್ನ ಮಗಳ ಕತ್ತಾಗಿ ಬಿದ್ದೈತಂದ್ರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರ್ತದೆ. ಆ ಅಮ್ಮನ ಕತ್ತಾಗಿನ ತಾಳಿ ಮನುಷ್ಯರ ಕತ್ತಾಗಿ ಬೀಳೋದೇನು ಸಾಮಾನ್ಯನಾ? ಹಾಂ, ಆ ತಾಳಿ ಬಂದು ನನ್ನ ಮಗಳ ಕತ್ತಾಗಿ ಬಿದ್ದದಂದ್ರೆ ಅವಳು ಮಾಡಿರೋ ಪೂರ್ವ ಪುಣ್ಯ ಆಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಅವಳ ಹಣೆ ಬರ್ದಾಗಿದೆ, ಬರ್ತಿತ್ತೇನೋ, ಆಗೋಯ್ತು. ಅದನ್ನು ತೆಗ್ಸೋಕ್ಕಾಗಲ್ಲ. ಹಂಗನ್ಬೇಡಪ್ಪ ಸ್ವಾಮಿ. ಆ ಪೆದ್ದನ್ ಕಟ್ಕೊಂಡು ನನ್ನ ಮಗಳಿಗೆ ಹೆಂಗೆ ಜೀವನ ಮಾಡೋದು ನೀನೇ ಹೇಳು. ಅಲ್ಲಿಗೆ ಕೋಮ್ಲಕ್ಕ ಕಟ್ಟಿದ್ರೆ ಇವತ್ತು ನಿಮ್ಗೆಲ್ಲ ಸಂತೋಷ ಆಗಿರುತ್ತಲ್ಲ. ಅವಳು ಪೆದ್ದಿ, ಇವನು ಪೆದ್ನು. ಹಾಂ, ಯಾವತ್ತು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಜನ ಕಣ್ಣು ಮುಚ್ಕೊಂಡಿರ್ಬೋದು, ಆ ಭಗವಂತನ ಕಣ್ಣು ಮುಚ್ಕೊಂಡಿರಲ್ಲ. ಅವರಿಬ್ಬರು ಹೆಂಗೆ ಜೀವನ ಮಾಡ್ತಾಯಿದ್ರು, ಇಬ್ಬರು ಪೆದ್ರು. ಅದನ್ನು ಆಲೋಚನೆ ಮಾಡಿದ್ರೆ ನೀವು? ಇವಾಗೇನೋ ನಿನ್ನ ಮಗಳು ಬುದ್ಧಿವಂತಲು, ಅವನನ್ನು ತಿದ್ಬೋದು. ಇವತ್ತಲ್ಲ ನಾಳೆ ಅವನಿಗೂ ಬುದ್ಧಿ ಬರ್ಬೋದು. ಕೋಮ್ಲಕ್ಕೂ ಇವನ್ಗೆ ಮದುವೆ ಆಗಿದ್ದಿದ್ರೆ ಅವ್ರನ್ನ ಯಾರು ಕಾಪಾಡ್ತಾಯಿದ್ರು? ಸ್ವಾರ್ಥ ಬುದ್ಧಿ ತೋರಿಸ್ಬೇಡ್ರಿ. ನಿಮಗೆ ತಕ್ಕನಾಗೆ ಆಗುತ್ತೆ. ನಿಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ? ಇಷ್ಟು ವಯಸ್ಸಾಗದೆ, 4 ಜನಕ್ಕೆ ಬುದ್ಧಿ ಹೇಳೋಷ್ಟು ವಯಸ್ಸಾಗೈತೆ. ನಿಮ್ಮ ಅಮ್ಮನ ಮಾಡಿರೋ ಕೆಲಸ ನಿಮ್ಮ ಅಮ್ಮನ ಹತ್ರ ಮಾತಾಡ್ಕೊ. ಭಾಗ್ಯ, ನಡಿ ಒಳಕ್ಕೆ. ಅಪ್ಪ, ನನಗಿಷ್ಟ ಇಲ್ಲಪ್ಪ. ತಾಳಿ ತೆಗೆಸ್ಬಿಡಪ್ಪ. ಕಟ್ಟಿರೋ ತಾಳಿ ನಮ್ಮ ಸಂಪ್ರದಾಯದಾಗೆ ತೆಗೆಸೋ ಮಾತೇ ಇಲ್ಲ. ಒಂದು ಸತಿ ಒಂದು ಹೆಣ್ಣಕ್ಕೆ ಒಂದೇ ಸತಿನೇ ಕತ್ತಾಗಿ ತಾಳಿ ಬೀಳೋದು. ಅದನ್ನು ಗಂಡನ ಸತ್ತಾಗೆ ತೆಗಿಯೋದು. ಆಯಿತಾ? ತೆಗಿಯೋಕ್ಕಾಗಲ್ಲ. ಆ ತಾಳಿ ನಿನ್ನ ಕತ್ತಾಗೆ ಇರ್ತದೆ. ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಹೆಣ್ಣಿಗೆ ಒಂದೇ ಸರಿನೇ ಕತ್ತಾಗಿ ತಾಳಿ ಬೀಳೋದು. ಅದು ಇವಾಗ ಬಿದ್ದುಬಿಟ್ಟದೆ. ಏನೂ ಮಾಡೋಕ್ಕಾಗಲ್ಲ. ನಡಿ ಒಳಕ್ಕೆ ನೀನು. ಅತ್ತೆ ದ್ರಾಕ್ಷಿ, ನಡೀರಿ ಒಳಕ್ಕೆ. ನಡೀರಿ ಅಂತ ಹೇಳ್ತಾ ಇರೋದಾ? ನೋಡಮ್ಮ, ನೀವು ಯಾರೋ ನನಗೆ ಗೊತ್ತಿಲ್ಲ. ನನ್ನ ಜೊತೆಗಾರ್ಲಪ್ಪ. ನನ್ನ ಜೊತೆಗಾರ್ಲು ಹಿಂಗೆ ಮಗನೂ ಸಸ್ಯ ಕಾಟ ಕೊಡ್ತಾಯಿದ್ರು ಅಂತ ಇಲ್ಲಿಗೆ ಬಂದ್ಲು. ನೋಡಪ್ಪ, ನನ್ನ ಮಗನ ನಾನು ಕರ್ಕೊಂಡು ಹೊರಟೋತೀನಪ್ಪ. ನನ್ನಿಂದ ನಿಮ್ಗೆ ತೊಂದರೆ ಆಗೋದು ಬೇಡ. ಅಯ್ಯೋ, ನೀನು ಕರ್ಕೊಂಡು ಹೋಗ್ಬಿಟ್ರೆ ಹೆಂಗಮ್ಮ? ಇವಾಗ ನಮ್ಮನೆ ಅಳಿನಾಗವನೆ ನಿನ್ನ ಮಗನು. ಹಾಂ, ನಮ್ಮ ಜವಾಬ್ದಾರಿ ನಾವು ನೋಡ್ಕೊತೀರಿ. ನಿನ್ನ ಪಾಡಕ್ಕೆ ನೀನು ಹೋಗು. ಅಯ್ಯೋ ಬೇಡಪ್ಪ, ಹಂಗೆಲ್ಲ ಮಾಡಬೇಡ. ನನ್ನ ಮಗನಿಗೆ ಏನು ತಿಳಿಯಲ್ಲ. ಅವನು ಪೆದ್ನು. ಅವನ ಜೀವಕ್ಕೆ ಏನನ್ನ ತೊಂದರೆ ಮಾಡಿಬಿಟ್ರೆ? ನಾನು ಹೇಳಿದ್ನಲ್ಲಮ್ಮ, ನನ್ನ ಜವಾಬ್ದಾರಿ ಅಂತ. ನಿನ್ನ ಪಾಡಕ್ಕೆ ನೀನು ಊರಿಗೆ ಹೋಗು. ಹೋಗೋ ರೇಣ್ಕಿ, ಹೋಗು. ನಮ್ಮ ಶಿವಪ್ಪನು ಎಲ್ಲಾರಂಗಲ್ಲ, ಹೋಗು. ಕೊಟ್ಟು ಮಾತಿಗೆ ತಪ್ಪೋನಲ್ಲ, ಹೋಗು. ನನ್ನ ಮಗನು ನಾನು ಇರ್ತೀನಲ್ಲ, ನೋಡ್ಕೊಂತೀನಿ. ನೀನು ಹೋಗು ನೀನು. ಅವ್ನಿಗೇನ ಒಂದು ಹೇಳ್ಬಿಟ್ಟು ಹೋಗು. ನೀನು ಇಲ್ಲೇ ಇದ್ದರೆ ಅವ್ನು ನಿನ್ನ ಮೇಲೇ ಇದು ಮಾಡ್ಕೊಂಡು ಪೆದ್ದಂಗೆ ಆಡ್ತಾನೆ. ನೀನು ಇಲ್ಲ ಅಂತಂದ್ರೆ ಅವ್ನಿಗೆ ಅಷ್ಟು ಧೈರ್ಯನ ಬರ್ತದೆ. ಇವಾಗೂ ಹಂಗೆ ಇದ್ರೆ ಹೆಂಗೆ ಕಾಲ ಹಾಕೋದವನು? ಹಂಗಂತೀಯ? ನಾನಿಲ್ಲ ಅಂತಂದ್ರೆ ಅವ್ನ ಧೈರ್ಯ ಬರ್ತದೆ ಅಂತೀಯ? ಹ್ಞೂ, ಬರ್ತದ. ಹೋಗು, ಧೈರ್ಯ. ನಿನ್ನೇ ನಂಬ್ಕೊಂಡಿರ್ತಾನೆ ಅವನು. ನೀನು ಹೋಗು. ನೀನು ಅವ್ನಿಗೆ ನಾನು ಬುದ್ಧಿ ಕಲಿಸ್ತೀನಿ. ಹೋಗು ನೀನು. ಅಪ್ಪ, ಲೇಕ್ ಹೋದಂಡ, ನಿಮ್ಮ ಅಣ್ಣನ ನಿಮ್ಮ ಅತ್ತಿಗೆನ ಕರ್ಕೊಂಬತ್ತೀನಿ. ನೀನು ಇವ್ರ ಮನೆಗೆ ಇರ್ತೀಯಾ? ಕರ್ಕೊಂಡು ಬಿರಿನ ಬತ್ತೀಯ? ಬಿರಿನಾ? ಬಿರಿನ್ ಬಂದ್ಬಿಡ್ತೀನಿ. ಹುಷಾರು. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಇಲ್ಲೇ ಇರಬೇಕು. ಆಯಿತು. ಸರಿನೇ, ನಾನು ಓದ್ತೀನಿ. ಹಾಂ, ನೀನು ಹೋಗಮ್ಮ. ನೀನು ಭಯ ಪಡಬೇಡ, ಹೋಗು. ಸರಿನಪ್ಪ, ಆಯಿತು. ಶಿವ, ಹುಷಾರು. ಪಾಪ ಅವನು ಪೆದ್ನು. ಇಲ್ಲ, ಹೋಗತ್ತೆ, ನಾನು ನೋಡ್ಕೊಂತೀನಿ. ಹೋಗತ್ತೆ ನೀನು. ನಿಂತ್ಕೊಳ್ಳ ರೇಣ್ಕಿ. ಅಷ್ಟು ದುಡ್ಡನ್ನ ಕೊಡ್ತೀನಿ. ನಿಂತ್ಕ ಬರೀ ಕೈಗೆ ಹೋಗ್ಬೇಡ. ಇಲ್ಲ, ಏನಕ್ಕೆ ಬೇಡ ದುಡ್ಡು? ಅಷ್ಟು ದುಡ್ಡನ್ನ ಕೊಡ್ತೀನಿ, ಎತ್ಕೊಂಡೋಗೆ ನೀನು. ಬರೀ ಕೈಗೆ ಹೋಗ್ಬೇಡ. ನಾನು ಇನ್ಮೇಲೆ ಎಲ್ಲಿರೋದು? ನೀನು ನಮ್ಮನೆಗೆ ಇರೋದು ಇನ್ಮೇಲೆ. ಎಲ್ಲೂ ಹೋಗಲ್ಲ. ನಡಿ, ನಮ್ಮನೆ ಒಳಗೆ ನಡಿ. ಓದ್ತೀನಿ. ನೀನು ಮದುವೆ ಆಗಿರೋ ಹುಡುಗಿ ಹೆಸರು ಏನು? ಏನು ತಿಳಿಯೋದು ನಂಕ. ಭಾಗ್ಯ. ಓ, ಭಾಗ್ಯ. ಸರಿ, ಆಯಿತು. ನಡಿ, ಒಳಗೆ ನಡಿ. ಭಾಗ್ಯ, 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 ಭಾಗ್ಯ. ಯಾರನ್ನ ಕೂಗ್ತಾ ಇರೋದು ಭಾಗ್ಯ ಅಂತ? ನನ್ನ ಹೆಂಡ್ತಿನ. ಯಾರು ನಿನ್ನ ಹೆಂಡ್ತಿ? ಯಾರು ನಿನ್ನ ಹೆಂಡ್ತಿ? ನಡಿ ಆಚೆ, ನಡಿ ಆಚೆ. ಆಚಾಗಿ ಬಿದ್ದಿರ್ಬೇಕು, ಒಳಗೆ ಬರ್ಕೊದ್ದು. ನನ್ನ ಹೆಂಡ್ತಿ ಅವಳು ಭಾಗ್ಯ. ನಡಿ ಅಂದ್ರೆ ನಡಿಬೇಕು. ನಡಿಯೋ, ನಡಿಯೇ. ಏನಂತಮ್ಮ ಒಂದು? ನಡಿಯೋ. ಇವನು ಆಚಿಕ್ತಲ್ಲೇ. ಇವನವನಲ್ಲ, ಗುಂಡುನು. ಆ ಗುಂಡುನ ಅವನಲ್ಲ, ಮನೆ ದನದ ಮನೆ ಅಲ್ಲಿರ್ಬೇಕು. ಇವನು ಮನೆ ಒಳಗೆ ಬರ್ಸ್ಕೊಡ್ತೀವನ್ನ. ನನ್ನೆಂತೆ ಭಾಗ್ಯ. ನಡಿಯೋ. ಯಾಕೋ ಒಯ್ತಾ ಇರೋದು ನನ್ನ? ಒಯ್ಬೇಡ ನನ್ನ. ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನೀನು ಚೆನ್ನಾಗಿ ಒಯ್ದಾಕ್ತೀನಿ. ನೋಡ್ತಾ ಇರು. ನಡಿ ಆಚೆ ಅಂತ ಹೇಳ್ತಾ ಇರೋದು. ನನ್ನ ಹೆಂಡತಿ ಅವಳು.
ಅಯ್ಯಪ್ಪನ ಹೇಳಿದ್ನು ಹೋಗು ಮನೆಕ್ಕ ಅಂತ, ಅದಕ್ಕೆ ನಾನು ಬಂದಿರೋದು. ಕತ್ತು 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 ಕತ್ತು. ಮುಂದುವರಿಯುವುದು